ನಮಸ್ತೆ ಸ್ನೇಹಿತರೆ, MJ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು RR ನಗರಲ್ಲಿ ಲೊಕೇಟ್ ಆಗಿರುವಂಥ ಒಂದು ಆಹಾರ ಹೋಟೆಲ್ ಬಂದಿದ್ದೀನಿ. ಈ ಹೋಟೆಲ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ನಮಗೆ 299 ರುಪೀಸ್ಗೆ ಒಂದು ಅನ್ಲಿಮಿಟೆಡ್ ವೆಜ್ ಆ್ಯಂಡ್ ನಾನ್ ವೆಜ್ ಬಫೆ ಕೊಡ್ತಾಯಿದ್ದಾರೆ. ಇಲ್ಲಿ ನೋಡಬೇಕು, ನೀವು ಆಲ್ರೆಡಿ ಎಷ್ಟೊಂದು ಜನ ಒಂದು ಕ್ಯೂವಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ನಾನಿವತ್ತು 69th ಮೆಂಬರ್ ಈ ಹೋಟೆಲ್ಗೆ. ಸೊ ಒಳಗೆ ಎಷ್ಟು ರಶ್ ಇದೆ ಮತ್ತು ಯಾವ ಥರ ಒಂದು ಫುಡ್ ಇದೆ ಈ ಒಂದು ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಬರೋಣ ಯಾವ ಥರ ಇದೆ ಈ ಒಂದು ಹೋಟೆಲ್ ಅಂತ. ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ಎಷ್ಟೊಂದು ಜನ ಒಂದು ಕ್ಯೂವಲ್ಲಿ ವೆಯ್ಟ್ ಮಾಡ್ತಾಯಿದ್ದಾರೆ. ಇದು ಈ ಒಂದು ಹೋಟೆಲ್ನ ಸ್ಪೆಷಾಲಿಟಿ. ಇಲ್ಲಿರೋ ಫುಡ್ಡು ಮತ್ತು ರುಚಿಗೆ ಎಷ್ಟು ಜನ ಒಂದು ವೆಯ್ಟ್ ಮಾಡ್ತಾಯಿದ್ದಾರೆ ಅದೊಂದು ಸ್ವಾದ ಸವಿಯೋದಕ್ಕೆ. ಸೊ ಒಂದು ಸ್ಟಾರ್ಟರ್ಸಲ್ಲಿ ಬಂದ್ಬಿಟ್ಟು ನಮಗೆ ಚಿಕನ್ ಮಂಚೂರಿಯನ್ನು, ಅದ್ರ ಜೊತೆಗೆ ಚಿಲ್ಲಿ ಚಿಕನ್ನು ಮತ್ತು ಕಬಾಬು ಒಂದು ಹೇಳಿದ್ದಾರೆ, ಅದಿನ್ನೂ ರೆಡಿ ಆಗ್ತಿದೆ ಅಂತೆ, ಅದು ಬರುತ್ತೆ. ಅದಾದಮೇಲೆ ನಮಗೆ ಒಂದು ಸೈಡ್ ಐಟಮ್ಸಲ್ಲಿ ಬಂದರೆ ನಮಗೆ ಒಂದು ರೋಟಿ ಸಿಗ್ತಿದೆ, ಅದ್ರ ಜೊತೆಗೆ ಒಂದು ಚಿಕನ್ ಗ್ರೇವಿ. ಅದಾದಮೇಲೆ ಮೈನ್ ಕೋರ್ಸಿಗೆ ಬಂದರೆ ನಮ್ಗೆ ಮುದ್ದೆ ಇದೆ, ಅದ್ರಿಗೆ ಇನ್ನೂ ಬೇರೆ ಸಾಂಬಾರು ಕೊಡ್ತಾರಂತೆ. ಅದಾದಮೇಲೆ ನಮ್ಮ ರೈಸ್ ಐಟಮ್ಸ್ ಬಂದರೆ ಒಂದು ಇದು ಬಿರಿಯಾನಿ ಸಿಗ್ತಾಯಿದೆ, ಬಾಸುಮತಿ ಬಿರಿಯಾನಿ. ಇದೆಲ್ಲ ಒಂದು ತಿನ್ಬಿಟ್ಟು ಒಂದು ರಿವ್ಯೂ ಯಾವ ಥರ ಇದೆ ಅಂತ ಹೇಳ್ತೀನಿ. ಈಗ ಜಸ್ಟ್ ಒನ್ ಬೈ ಒನ್ ಟೇಸ್ಟ್ ಮಾಡ್ತೀನಿ. ಈಗ ಚೆನ್ನಾಗಿದೆ, ಜ್ಯೂಸಿಯಾಗಿದೆ, ಇದು ಚೆನ್ನಾಗಿದೆ. ಕಬಾಬು ಬಂದುಬಿಡ್ತು ಹೇಳಿದ ತಕ್ಷಣ ಬಿಸಿ ಬಿಸಿ. ಸೊ ಚಿಕನ್ ಯಾವ ಥರ ಇದೆ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ. ಟ್ರೈ ಮಾಡ್ತೀನಿ, ನೋಡೋಣ ಯಾವ ಥರ ಇದೆ. ಜಾಸ್ತಿ ಸ್ಪೈಸಿನಿಲ್ಲ, ಒಂದು ಮೈಲ್ಡಾಗಿ ಫ್ಲೇವರ್ಫುಲ್ ಆಗಿದೆ, ಚೆನ್ನಾಗಿದೆ. ಅದಾದಮೇಲೆ ಕಬಾಬ್ ನೋಡೋಣ, ಬಿಸಿ ಬಿಸಿ ಬಂದಿದೆಯಲ್ಲ. ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿದೆ. ನಾವು ರೋಡ್ ಸೈಡ್ ಮೇಲೆ ಏನು ತಿಂತೀರಿ ಒಂದು ಸ್ವಲ್ಪ ಆ ಫ್ಲೇವರ್ ಬರ್ತಿದೆ, ಒಂದು ಸ್ವಲ್ಪ ರೋಸ್ಟಾಗಿ ಚೆನ್ನಾಗಿದೆ ಫ್ಲೇವರ್. ಆಮೇಲೆ ರೋಟಿ ನೀವು ನೋಡ್ತಾ ಇರ್ಬೋದು, ಒಂಚೂರು ಆಯಿಲು ನನಗೇನು ಇದೇ ಬರ್ತಾಯಿಲ್ಲ, ಫುಲ್ ಕ್ಲಿಯರಾಗಿದೆ ರೋಟಿ. ಆಯಿಲ್ ಜಾಸ್ತಿ ಯೂಸ್ ಮಾಡಿಲ್ಲ, ಮೋಸ್ಟ್ಲಿ ವುಡ್ ಫ್ರೈಡ್ ಇರ್ಬೋದು. ನೋಡೋಣ ಯಾವ ಥರ ಇದೆ. ಚೆನ್ನಾಗಿ ಚಿಲ್ಲಿ ಚಿಕನ್ಗೆ ಒಂದು ರೋಟಿಗೆ ಬೆಸ್ಟ್ ಕಾಂಬಿನೇಷನ್. ಲಾಸ್ಟ್ ಒಂದು ರೈಸ್ ಟ್ರೈ ಮಾಡೋಣ ಯಾವ ಥರ ಇದೆ ಅಂತ. ರೈಸ್ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗಿದೆ ಅನ್ಸುತ್ತೆ, ಸ್ವಲ್ಪ ಇನ್ನೂ ಅಕ್ಕಿ ಥರ ಇದೆ. ಓಕೆ ರೈಸ್ ಓಕೆ, ಬಟ್ ಬೇರೆದೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಬೇರೆ ಏನೇನು ಐಟಮ್ ಇದೆ ಅಂತ ತೋರಿಸ್ಕೊಡ್ತೀನಿ ಮುಂದೆ ಈ ವಿಡಿಯೋಲಿ. ಬಿರಿಯಾನಿಯಲ್ಲಿ 2 ಟೈಪ್ಸ್ ಆಫ್ ಬಿರಿಯಾನಿ ಇತ್ತು. ಒಂದು ನಾರ್ಮಲ್ ಬಾಸುಮತಿ ಹೈದರಾಬಾದ್ ಬಿರಿಯಾನಿ, ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಶೈಲಿಯ ಒಂದು ನಾಟಿ ಸ್ಟೈಲ್ ಬಿರಿಯಾನಿ ಇತ್ತು. ಸೊ ತುಂಬ ಚೆನ್ನಾಗಿದ್ದು ನಾಟಿ ಸ್ಟೈಲ್ ಬಿರಿಯಾನಿ. ಇದಾದಮೇಲೆ ಆಲ್ ಓವರ್ ಫುಡ್ ನನಗೆ ತುಂಬ ಇಷ್ಟ ಆಯಿತು, ಎಕ್ಸೆಪ್ಟ್ ಅದು ಬಾಸುಮತಿ ಬಿರಿಯಾನಿ ಬಂದ್ಬಿಟ್ಟು. ಸೊ ಟೋಟಲ್ ಒಂದು ರೇಟಿಂಗ್ ಕೊಡಬೇಕಂದ್ರೆ 10ಗೆ ಒಂದು 8 to 9 ಕೊಡ್ಬೋದು ಒಂದು ಹೋಟೆಲ್ಗೆ. ಸೊ ಏನಂದರೆ ಫುಡ್ಡೆಲ್ಲ ಚೆನ್ನಾಗಿದೆ. ನೀವು ಒಂದು ಜೊತೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಒಂದು ಹೋಟೆಲ್ ವಿಸಿಟ್ ಮಾಡಿ. ಈಗ ಆಫರ್ ಎಲ್ಲಿವರೆಗೂ ಇರೋದು ಗೊತ್ತಿಲ್ಲ ನನಗೆ. ಸೊ ನೀವು ಒಂದು ಜೊತೆ ಇಲ್ಲಿ ವಿಸಿಟ್ ಮಾಡಿ. ನನಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು